ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಾಸ್ ಗೆದ್ದು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ ನ್ಯೂಜಿಲೆಂಡ್. ಈ ಒಂದು ಫೈನಲ್ ಪಂದ್ಯದ ಕುರಿತಂತೆ ಸಾಕಷ್ಟು ಕುತೂಹಲವನ್ನ ಇಟ್ಕೊಂಡಿದ್ರು ಅಭಿಮಾನಿಗಳು. ಟೀಮ್ ಇಂಡಿಯಾ ಗೆದ್ದು ಬರಲಿ ಅಂತ ಹೇಳಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಪ್ರಾರ್ಥನೆಗಳು, ಪೂಜೆಗಳೆಲ್ಲವೂ ಕೂಡ ಆಗಿದೆ. ಅದರಂತೆ ಈಗ ಭಾರತ ನ್ಯೂಜಿಲೆಂಡ್ T20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಿದೆ ನ್ಯೂಜಿಲೆಂಡ್. ಮೊದಲು ಬ್ಯಾಟಿಂಗ್ ಮಾಡಲಿದೆ ಟೀಮ್ ಇಂಡಿಯಾದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ. ಮೂರನೇ ಬಾರಿ ಚಾಂಪಿಯನ್ ಆಗುವಂತಹ ತವಕದಲ್ಲಿ ಭಾರತ ಇದೆ. T20 ಕಿರೀಟಕ್ಕಾಗಿ ಭಾರತ ನ್ಯೂಜಿಲೆಂಡ್ ಜಿದ್ದಾಜಿದ್ದೆ ಈಗಾಗಲೇ ಆರಂಭವಾಗಿದೆ. ಟಾಸ್ ಗೆದ್ದು ಫೀಲ್ಡಿಂಗ್ ಅನ್ನ ಆಯ್ದುಕೊಂಡಿದೆ ನ್ಯೂಜಿಲೆಂಡ್. ಇದೀಗ ಪಂದ್ಯ ಆರಂಭ ಆಗ್ತಾ ಇದೆ. ಮೊದಲು ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡಲಿದೆ. ಇನ್ನು ಓಪನರ್ ಆಗಿ ಸಂಜು ಸ್ಯಾಮ್ಸನ್ ಹಾಗೆ ಅಭಿಷೇಕ್ ಶರ್ಮಾ. ಈಗ ಮ್ಯಾಚ್ ಕೂಡ ಆರಂಭ ಆಗ್ತಾ ಇದೆ. ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಟೀಮ್ ಇಂಡಿಯಾದ ಅಭಿಮಾನಿಗಳು. ಟೀಮ್ ಇಂಡಿಯಾ ಗೆದ್ದು ಬೇಗಲಿದೆ ಅಂತ ಹೇಳಿ ಒಂದು ಕಡೆ ಜಗತ್ತು ಈಗ ಮಿಸೈಲ್ ಬಾಂಬ್ಗಳ ಮೂಲಕ ಯುದ್ಧದ ಕಾರ್ಮೋಡದಲ್ಲಿನೇ ದಿನವನ್ನ ದೂಡ್ತಾ ಇದ್ರೆ, ಇತ್ತ ಕ್ರಿಕೆಟ್ ಅಭಿಮಾನಿಗಳು ಈಗ ICC T20 ವಿಶ್ವಕಪ್ ಸಮರದ ಫೈನಲ್ ವಾರ್ಗೂ ಕೂಡ ಸಜ್ಜಾಗಿದ್ದಾರೆ. ಅದರಂತೆ ಮ್ಯಾಚ್ ಆರಂಭ ಆಗಿದೆ. ಒಂದು ಕಡೆ ಸತತ 2ನೇ ಬಾರಿ ಟ್ರೋಫಿ ಗೆಲ್ಲುವಂತಹ ಕನಸಿನೊಂದಿಗೆ ಭಾರತ ತನ್ನ ತವರಿನಲ್ಲಿ ಆಡೋದಕ್ಕೆ ಸಜ್ಜಾಗಿದ್ದು ಹಾಲಿ ಚಾಂಪಿಯನ್ ಅನ್ನ ಸದೆ ಪಡೆದು ಚೊಚ್ಚಲ ಕಪ್ ಗೆಲ್ಲೋದಕ್ಕೆ ಇನ್ನೊಂದು ಕಡೆ ನ್ಯೂಜಿಲೆಂಡ್ ಕೂಡ ಕಸರತ್ತನ್ನು ನಡೆಸ್ತಾ ಇದೆ. 10ನೇ ಆವೃತ್ತಿಯ T20 ವಿಶ್ವಕಪ್ ಫೈನಲ್ಗೆ ಇವತ್ತು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದ ವೇದಿಕೆ ಸಜ್ಜಾಗಿದೆ. ಟ್ರೋಫಿ ಗೆಲ್ಲುವಂತಹ ಫೇವರೇಟ್ ಎನಿಸಿಕೊಂಡೇ ಈ ಬಾರಿ ಟೂರ್ನಿಗೆ ಕಾಲಿಟ್ಟಿದೆ ಟೀಮ್ ಇಂಡಿಯಾ. ಹಾಗಾಗಿ ಫೈನಲ್ನಲ್ಲೂ ಕೂಡ ಗೆಲ್ಲುವ ನೆಚ್ಚಿನ ತಂಡ ಅಂತ ಅನ್ನಿಸ್ಕೊಂಡಿದೆ. ಇವಾಗ ಮ್ಯಾಚ್ ಕೂಡ ಆರಂಭ ಆಗಿದೆ. T20 ಕಿರೀಟಕ್ಕಾಗಿ ಭಾರತ ನ್ಯೂಜಿಲೆಂಡ್ ಜಿದ್ದಾಜಿದ್ದಿ ಆರಂಭ ಆಗಿದೆ. ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಫೈನಲ್ ಆಟ ಶುರುವಾಗಿದೆ. ಭಾರತ ವರ್ಸಸ್ ನ್ಯೂಜಿಲೆಂಡ್ ನಡುವೆ ಫೈನಲ್ ಫೈಟ್ ಇದು. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ನಡೀತಾ ಇದೆ. ಇನ್ನೊಂದು ಕಡೆ 3ನೇ ಬಾರಿ ಚಾಂಪಿಯನ್ ಆಗುವಂತಹ ತವಕದಲ್ಲಿ ಭಾರತ ಇದೆ. ಟೀಮ್ ಇಂಡಿಯಾಗೆ ಶತಕೋಟಿ ಭಾರತೀಯರು ಜೈ ಹೋ ಎನ್ನುವಂತಹ ಘೋಷ ವಾಕ್ಯದೊಂದಿಗೆ ಟೀಮ್ ಇಂಡಿಯಾಗೆ ವಿಶಸ್ ಮಾಡ್ತಾ ಇದ್ದಾರೆ. ಟೂರ್ನಮೆಂಟ್ ನಡೀತಾ ಇರ್ತದೆ. ಯೂಶಲಿ ನಾನೊಬ್ಬ ಫುಟ್ಬಾಲರು ಆದರೂ ಕೂಡ ಅದೇ ಸ್ಪೋರ್ಟ್ಸ್ ಪರ್ಸನ್ ಹೇಳ್ತೀನಿ, ನಮ್ಮ ಇಂಡಿಯಾ ಗೆದ್ದು ಬೀಗಿ ನಮ್ಮನ್ನ ಹೆಮ್ಮೆ ಪಡಿಸ್ಬೇಕು. ಯಾಕೆಂದರೆ ಸುಮಾರು ಮ್ಯಾಚ್ಗಳಲ್ಲಿ ನಮ್ಮ ಇಂಡಿಯಾ ಸೋತು ಎಲ್ಲರಿಗೂ ಆ ಭಾವನೆಯೇ ಹೊಟ್ಟೋಗಿದೆ. ಬಟ್ ಸ್ಟಿಲ್ ಮೋರ್ ಕ್ರಿಕೆಟರ್ಸ್ ಆರ್ ದೇರ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ವಿರಾಟ್ ಕೊಹ್ಲಿ ಆರ್ ಸಮ್ ಹೂಎವರ್ big players are there. I wish everybody a good luck. And one more thing, you should definitely win this. ಹೇಗೆ ಕಪಿಲ್ ದೇವ್ ಇವತ್ತು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಜಿಯವರ ತವರು ರಾಜ್ಯ ಗುಜರಾತಿನ ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತು ಫೈನಲ್ ಪಂದ್ಯ ಭಾರತ ಮತ್ತು ನ್ಯೂಜಿಲೆಂಡು. ಇವತ್ತು ನಮ್ಮ ಭಾರತ ದೇಶ ಗೆಲ್ಲಬೇಕು ಅಂಥೇಳಿ ನಮ್ಮ ಮಂಡ್ಯದಲ್ಲಿ ಶ್ರೀ ಶಕ್ತಿ ದೇವತೆ ಕಾಳಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಒಂದು ನಿಂಬೆಹಣ್ಣನ್ನು ಇಳಿ ತೆಗೆದು ಇಡ್ಗಾಯಿನ ಹೊಡೆದಿದ್ದೀವಿ. ಈ ವಿಶೇಷ ಪೂಜೆ ನಿಂಬೆಹಣ್ಣನ್ನು ಇಳಿ ತೆಗೆದು ಇಡ್ಗಾಯಿ ಹೊಡೆದಿರೋ ವಿಶೇಷ ಏನಂತಂದರೆ ಇವತ್ತು ನಮ್ಮ ಭಾರತ ದೇಶ 19 ವರ್ಷಗಳ ಇತಿಹಾಸವನ್ನು ಇವತ್ತು ಬರೆಯಲಿದೆ. 2026 T20 ವರ್ಲ್ಡ್ ಕಪ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ ಬಂದಿದೆ. ಹೀಗಾಗಿ ಕಾಳಮ್ಮ ನಮ್ಮ ಮಂಡ್ಯ ನಗರದ ಅಧಿದೇವತೆಯಾದ ಕಾಳಿಕಾಂಬ ದೇವಸ್ಥಾನದಲ್ಲಿ ಕಾಳಮ್ಮನ ಹತ್ರ ವಿಶೇಷ ಪೂಜೆ ಸಲ್ಲಿಸಿ ಭಾರತ ಗೆಲ್ಲಿಯನ್ನು ಈ ನಿಟ್ಟಿನಲ್ಲಿ ನಾವು ಪೂಜೆ ಸಲ್ಲಿಸಿ ಎಲ್ಲ ಮಂಡ್ಯ ನಗರದ ಕ್ರೀಡಾಭಿಮಾನಿಗಳು ಹಾಗೂ ಇಡೀ ದೇಶದ ಕ್ರೀಡಾಭಿಮಾನಿಗಳು ಭಾರತ ಗೆಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇಂಡಿಯಾ ಗೆದ್ದು ಬರಲಿ ಅನ್ನೋದು ನಮ್ಮ ಆಶಿಸ್ತಾ ಇದ್ದೀವಿ. ಹಿಂದಿನೂ ನಾವೇ ಗೆದ್ದಿದ್ವಿ, ಈ ಸಲನೂ ನಾವೇ ಗೆಲ್ಲಬೇಕು ಅನ್ನೋದು ನಮ್ಮ ಆಶೀಸೆ ಆಗಿದೆ ಅಷ್ಟೇ. 2026 T20 ವರ್ಲ್ಡ್ ಕಪ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ ಬಂದಿದೆ. ಹೀಗಾಗಿ ನಮ್ಮ ಮಂಡ್ಯ ನಗರದ ಅಧಿದೇವತೆಯಾದ ಕಾಳಿಕಾಂಬ ದೇವಸ್ಥಾನದಲ್ಲಿ ಕಾಳಮ್ಮನ ಹತ್ರ ವಿಶೇಷ ಪೂಜೆ ಸಲ್ಲಿಸಿ ಭಾರತ ಗೆಲ್ಲಿಯನ್ನು ಈ ನಿಟ್ಟಿನಲ್ಲಿ ನಾವು ಪೂಜೆ